ಬೇಡ್ಕೊಂಡಿದ್ದು ನನಗೂ ದೇವ್ರಿಗೂ ಸಂಬಂಧಪಟ್ಟಿದ್ದು, ನಾನು ನಿಮ್ಗೆ ಯಾಕೆ ಹೇಳಿ. ಪ್ರಾರ್ಥನೆ ಇದ್ದೇ ಇರುತ್ತೆ, ಪ್ರತಿಯೊಬ್ಬ ಮನುಷ್ಯನಿಗೂ ದೇವರನ್ನ ನಂಬುವಂಥವರಿಗೆ ದೇವ್ರ ಹತ್ರ ಪ್ರಾರ್ಥನೆ ಮಾಡ್ತಾರೆ. ಆ ಪ್ರಾರ್ಥನೆ ದೇವರ ಮಧ್ಯದಲ್ಲಿ ನಮ್ಮ ಮಧ್ಯದಲ್ಲಿ ಇರ್ಬೇಕಷ್ಟೇ. ಅದಕ್ಕೆ ಅದನ್ನ ಪ್ರಾರ್ಥನೆ ಕರೆಯೋದು, ಅದನ್ನ ಹೇಳ್ಬಾರ್ದು ಯಾವತ್ತು. ಹಾಗೆ ಈಗ ಕಾಂತಾರದ್ದು ಆಧ್ಯಾತ್ಮಿಕ ಚಿಂತನೆ ಇರ್ತಕ್ಕಂಥದ್ದು, ಜೊತೆಗೆ ದೇವಿ ದರ್ಶನ, ಆಧ್ಯಾತ್ಮಿಕ ವ್ಯಕ್ತಿ ತರ ಇಲ್ಲ, ಸಿನಿಮಾ ಅಧ್ಯಾತ್ಮದ ಬಗ್ಗೆ ಆಗ್ಬೋದು, ಒಂದು ದೈವತ್ವ ಆಗ್ಬೋದು, ದೇವ್ರ ಬಗ್ಗೆ ಆಗ್ಬೋದು, ಒಂದು ಸಿನಿಮಾ ಮಾಡ್ತೀವಿ ಅಂದ್ರೆ ಅದ್ರ ಬಗ್ಗೆ ನಂಬಿಕೆ ಇದ್ದು ಮಾಡಿರ್ತೀವಿ, ಅದನ್ನು ತುಂಬ ನಂಬಿ ಮಾಡಿರ್ತೀವಿ, ಅವಾಗ ಮಾತ್ರ ಮಾಡೋದಕ್ಕೆ ಸಾಧ್ಯ. ಸೊ ಅವಾಗ ಮಾತ್ರ ಆ ಸಿನಿಮಾ ಸರಿಯಾದ ರೀತಿಯಲ್ಲಿ ಬರೋದಕ್ಕೆ ಸಾಧ್ಯ ಅಂತ ನಂಬ್ತೀನಿ ನಾನು. ಸೊ ಹಾಗಾಗಿ ನಾನು ಅಷ್ಟೇ ಅಲ್ಲ, ನನ್ನ ಇಡೀ ತಂಡ, ನನ್ನ ಕುಟುಂಬ, ಎಲ್ಲರೂ, ನನ್ನ ನಿರ್ಮಾಪಕರಿಂದ ಪ್ರತಿಯೊಬ್ಬರು ಕೂಡ ನಾವೆಲ್ಲ ನಂಬಿ ಮಾಡಿರೋದು. ಇವತ್ತು ಜನರ ಆಶೀರ್ವಾದದಿಂದ, ಆ ದೇವರ ಆಶೀರ್ವಾದದಿಂದ ಇಷ್ಟು ದೊಡ್ಡ ಮಟ್ಟಕ್ಕೆ ತಲುಪಿದೆ. ಸೊ ಹಾಗಾಗಿ ಈಗ ಸಕ್ಸಸ್ ಆದ ಮೇಲೆ ಎಲ್ಲ ಕಡೆಗೆ ಕೃತಜ್ಞತೆಯನ್ನು ಸಲ್ಲಿಸುವಂಥ ಒಂದು ಕೆಲಸ. ಸೊ ಹಂಗಾಗಿ ಜನರ ಹತ್ರನೂ ಹೋಗ್ತಾ ಇದ್ದೀವಿ, ದೇವಸ್ಥಾನಗಳಿಗೆ ಹೋಗ್ತಾ ಇದ್ದೀವಿ, ಅಷ್ಟೇ ಹೇಳ್ಬೋದು. ಹೇಳ್ಬಿಟ್ಟಿದ್ದೀವಿ ಆಲ್ರೆಡಿ, ಅದು ನೆಕ್ಸ್ಟ್ ಪ್ರೊಡ್ಯೂಸರ್ ಅನೌನ್ಸ್ ಮಾಡ್ತಾರೆ. ಸೊ ಅವಾಗ ಗೊತ್ತಾಗುತ್ತೆ. ಇಲ್ಲ, ಮುಂಚೆ ಇರ್ಲಿಲ್ವಲ್ಲ, 2 ಕಾಂತಾರ ಅಷ್ಟೇನೆ ಈ ಥರದ ಇದ್ದಿದ್ದು. ಸೊ ಸಿನಿಮಾ ಅಂದಾಗ ಬೇರೆ ಬೇರೆ ಜಾನರ್ಗಳನ್ನ ಮಾಡೋಂಥದ್ದು ಇದ್ದೇ ಇರುತ್ತೆ. ಸೊ ಕಾಂತಾರ ಅನ್ನೋಂಥ ವಿಚಾರ ಹೇಳಕ್ ಬಂದಾಗ ಖಂಡಿತವಾಗ್ಲೂ ಅದು ಡಿವೈನ್ ಎಲಿಮೆಂಟ್ ಅನ್ನು ತಗೊಂಡು ಹೋಗುವಂತ ಕಥೆ ಆಗಿರುತ್ತೆ. ಥ್ಯಾಂಕ್ ಯು. ನೀವು ಹೇಳಬೇಕು, ನಾವೇನು ಹೇಳೋದು, ಸಕ್ಸಸ್ ಕೊಟ್ಟರೋರು ನೀವೇ. ಸೊ ನೀವೇ ಹೇಳಬೇಕು ಅದನ್ನ. ಥ್ಯಾಂಕ್ ಯು ಸೋ ಮಚ್. ಹಾಸನ ಬಹಳ ವಿಶೇಷ, ಯಾಕಂದ್ರೆ ನಮ್ಮ ಇಡೀ ತಂಡಕ್ಕೆ ಬಹುದೊಡ್ಡ ಯಶಸ್ಸು ಸಿಕ್ಕಿರೋಂಥ ಒಂದು ಸಿನಿಮಾ ಕಿರಿಕ್ ಪಾರ್ಟಿಯನ್ನು ನಾವು ಇಲ್ಲೇ ಶೂಟ್ ಮಾಡಿರೋದು. ಹಾಗಾಗಿ ಇಲ್ಲಿ ತುಂಬ ಜನ ಸ್ನೇಹಿತರು, ತುಂಬ ಜನ ಹಿರಿಯರು, ಅಧಿಕಾರಿಗಳು, ಸೊ ಎಲ್ಲರೂ ನಮಗೆ ಯಾವತ್ತೂ ಸಪೋರ್ಟ್ ಮಾಡ್ಕೊಂಡು ಬಂದಿದ್ದಾರೆ. ಸ್ಪೆಷಲಿ ಇವತ್ತು ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಇಷ್ಟು ಅದ್ಭುತವಾಗಿ ನಮಗೆ ದರ್ಶನ ಮಾಡ್ಕೊಂಡು ಬರೋದಕ್ಕೆ ದೇವಸ್ಥಾನದ ವತಿಯವರು ಮತ್ತು ಪೊಲೀಸ್ ಇಲಾಖೆಯವರು ತುಂಬ ಸಹಾಯ ಮಾಡಿದ್ರು. ಎಲ್ಲರೂ ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಹೀಗೆ ನಿಮ್ಮ ಆಶೀರ್ವಾದ ಇರಲಿ ಅಷ್ಟೇ. ಥ್ಯಾಂಕ್ ಯು. ಅದು ಮಾಡಿದ್ವಿ, ಶೂಟ್ ಮಾಡಿ.